ಎಸ್, ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ಮಾತಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಏನು ಹೇಳ್ತಾರೆ ನೋಡೋಣ. ಅನುಮತಿ ಕಾನೂನುಬದ್ಧವಾಗಿದೆ ಅನ್ನೋದು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದಿದ್ದರಿಂದ ಸರ್ ಸಿದ್ದರಾಮಯ್ಯನವರು ತಮ್ಮ 3 ಅಧಿಕಾರ ಅವಧಿಯಲ್ಲಿ ಅಂದರೆ ಮೊದಲನೇ ಬಾರಿಗೆ 98ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಭೂಸ್ವಾಧೀನದಿಂದ ಕೈ ಬಿಡುವಂಥ ಪ್ರಕ್ರಿಯೆ ನಡೀತು. ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು. ಅದಕ್ಕೆ ಪೂರ್ವ ದಾಖಲೆಗಳನ್ನು ಕೂಡ ಕೊಟ್ಟಿದ್ವಿ. ಎರಡನೇ ಬಾರಿ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅಂದರೆ 2004, 2005 ಉಪಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಏನು ಮೂಡಾದಿಂದ ಯೋಜನೆಯಾಗಿ ನಿರ್ವೇಶನವನ್ನು ಹಂಚಿಕೆ ಮಾಡಿ ಆ ನಿರ್ವೇಶನದ ಬಗ್ಗೆ ಕೆಲವು ಕ್ರಯಪತ್ರ ನೋಂದಣಿ ಮಾಡಿದ್ರು ಕೂಡ ಕೃಷಿ ಭೂಮಿಯಿಂದ ಸುಳ್ಳು ಕ್ರಯಪತ್ರನ ಬಾಮದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ನೋಂದಣಿ ಮಾಡಿದ್ರು. ಅದ್ರ ಮಾಡಿದ್ವಿ. ಮತ್ತು 2002ರಲ್ಲಿ ಮೂಡ ಆಸ್ತಿನ ಕೃಷಿ ಭೂಮಿ ಅಂತೇಳಿ ಅನ್ಯಕ್ರಾಂತಿ ಆದೇಶ ಮಾಡುವಂಥದ್ದು ಕೂಡ ಗಮನಕ್ಕೆ ಬಂದಿದ್ವಿ. ಅದಾದ ನಂತರ 3ನೇ ಹಂತದಲ್ಲಿ ಅಂದರೆ 2013ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2014ನೇ ಇಸ್ವಿಯಲ್ಲಿ ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಅವರು ನಮಗೆ ಬಂದ ನಿವೇಶನ ಕೊಡಿ ಅಂತ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಆಪ್ತರಾದಂಥ ಶಿವಕುಮಾರ್ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಪಾರ್ವತಿಯವರಿಗೆ ಬದಲೇ ಜಾಗವನ್ನು ಕೊಡಬೇಕು ಅಂತ ಏನು ತೀರ್ಮಾನ ಆಗಿತ್ತು. ಎಲ್ಲವನ್ನೂ ಕೂಡ ಸಮಗ್ರವಾಗಿ ಸಾಕಷ್ಟು ವಿವರವಾಗಿ ವಿವರಣೆಯನ್ನು ಕೊಟ್ಟಿದ್ವಿ ಮತ್ತು ಸ್ವಲ್ಪ ದಾಖಲೆಗಳನ್ನು ಕೊಟ್ಟಿದ್ವಿ. ಹಾಗಾಗಿ ಸಿದ್ದರಾಮಯ್ಯವರ ಪಾತ್ರ ಇದರಲ್ಲಿದೆ. ಅವರ ಒಂದು ಪ್ರಭಾವದಿಂದ ಈ ಅಕ್ರಮಗಳು ನಡೆದಿದೆ ಅನ್ನೋದನ್ನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ಬಂದಿರೋದ್ರಿಂದ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ತೀರ್ಪನ್ನು ನೀಡಿದೆ. ಸರ್, ಆರ್ಡರಲ್ಲಿ ಪ್ರಮುಖವಾಗಿ ಹೌದು ಸರ್, ಖಂಡಿತವಾಗಿ ನಿಮಗೆ ಅನ್ಸುತ್ತೆ ಅವರು ಅಕಸ್ಮಾತ್ ಡಿವಿಷನಲ್ ಬೆಂಚಿಗೆ ಹೋದರೂ ಕೂಡ ಈ ಹಿಯರಿಂಗಲ್ಲಿ ನಿಮಗೆ ಜಯ ಸಿಗುತ್ತೆ ಮತ್ತೆ ಅನ್ಸುತ್ತೆ. ವಿವರಣೆಯನ್ನು ಕೊಟ್ಟಿದ್ವಿ ಮತ್ತು ಅದು ಪೂರಕವಾದ ದಾಖಲಾತಿಗಳನ್ನು ಕೊಟ್ಟಿದ್ವಿ. ಹಾಗಾಗಿ ಸಿದ್ದರಾಮಯ್ಯವರ ಪಾತ್ರ ಇದರಲ್ಲಿದೆ. ಅವರ ಒಂದು ಪ್ರಭಾವದಂದರೆ ಈ ಅಕ್ರಮಗಳು ನಡೆದಿದೆ ಅನ್ನೋದನ್ನ ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿರೋದ್ರಿಂದ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ತೀರ್ಪನ್ನು ನೀಡಿದೆ. ಸರ್, ಆರ್ಡರಲ್ಲಿ ಪ್ರಮುಖವಾಗಿ ಪ್ರಕರಣದ ತನಿಖೆ ಆಗುವಂಥ ಸಾಕಷ್ಟು ಅಂಶಗಳಿರೋದ್ರಿಂದ ಆಗಲೇಬೇಕು ಅಂತ ಹೇಳಿದೆ ಹೈಕೋರ್ಟ್. ಹೌದು ಸರ್, ಖಂಡಿತವಾಗ್ಲೂ. ನಿಮಗೆ ಅನ್ಸುತ್ತೆ ಅವರು ಅಕಸ್ಮಾತ್ ಡಿವಿಷನಲ್ ಬೆಂಚಿಗೆ ಹೋದರೂ ಕೂಡ ಈ ಹಿಯರಿಂಗಲ್ಲಿ ನಿಮಗೆ ಜಯ ಸಿಗುತ್ತೆ ಮತ್ತೆ ಅಂತ ಅನ್ಸುತ್ತೆ. ಸರ್, ಇಲ್ಲಿ ಕಾನೂನು ಏನು ಹೇಳುತ್ತೆ ಅಂದರೆ ಮೌಖಿಕ ಸಾಕ್ಷ್ಯಗಳಿಗಿಂತ ದಾಖಲಾತಿ ಸಾಕ್ಷಿಗಳನ್ನು ಪರಿಗಣಿಸಬೇಕು ಅಂತ ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ಮಾತ್ರ ಸಮಗ್ರ ದಾಖಲಾತಿಗಳಿರೋದ್ರಿಂದ ಅದನ್ನು ಎಲ್ಲಿ ಹೋದರೂ ಕೂಡ ಅಲ್ಲಿಗಳಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮೌಖಿಕವಾಗಿ ಏನೇ ಹೇಳಿದ್ರು ಕೂಡ ಅದನ್ನು ಪರಿಗಣಿಸೇ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಅವ್ರ ಮೇಲೆ ಮಾಡಿರ್ತಕ್ಕಂಥ ಎಲ್ಲ ಆರೋಪಪೂರ್ವಕವಾದ ಎಲ್ಲ ದಾಖಲಾತಿಗಳು ಸಾಕ್ಷ್ಯಾಧಾರ ಇದೆ. ನಾವು ಯಾವುದೇ ಮೌಖಿಕ ಸಾಕ್ಷ್ಯಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ. ಎಲ್ಲನೂ ಕೂಡ ದಾಖಲಾತಿಗಳ ಸಾಕ್ಷ್ಯ ಸರ್ಕಾರ ಮತ್ತು ಮೂಡ ಅದರ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇರೋದ್ರಿಂದ ಅವರು ಎಲ್ಲಿಗೆ ಹೋದರೂ ಕೂಡ ಯಾವುದೇ ನ್ಯಾಯಾಲಯಕ್ಕೆ ಹೋದರೂ ಕೂಡ. ಬರೀ ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಬೆಳಗ್ಗೆ ತಾನೇ ನಾವು ಮಾತಾಡ್ತಾ ಇದ್ವಿ ಏನಾಗಬಹುದು ಸ್ಥಿತಿಗತಿಗಳು ಅನ್ನುವಂಥದ್ದು. ತಾವು ಕೂಡ ಹೇಳಿದ್ರಿ ಲ್ಯಾಂಡ್ ಮಾರ್ಕ್ ತೀರ್ಪು ಆಗಬಹುದು ಇದು ಅನ್ನುವಂಥದ್ದು. ಲ್ಯಾಂಡ್ ಮಾರ್ಕ್ ಅಸೋಸಿಯೇಟೆಡ್ ವಿತ್ ಲ್ಯಾಂಡ್ ಅದೊಂದು ಅನ್ಫಾರ್ಚುನೇಟ್ ಸಂಗತಿ ಅನ್ನುವಂಥ ಮಾತನ್ನು ನೀವು ಮಾತಾಡಿದ್ವಿ. ತೀರ್ಪು ಬಂದಿದೆ. ತೀರ್ಪು ಬಂದಾದ ಮೇಲಿನ ಬೆಳವಣಿಗೆಗಳು ಮುಖ್ಯಮಂತ್ರಿಗಳು ಏನನ್ನೂ ಕೂಡ ಮಾತನಾಡದೆ ಕಾರ್ಯಕ್ರಮದಿಂದ ನಿರ್ಗಮಿಸಿದ್ದಾರೆ. ಮುಂದಿನ ಬೆಳವಣಿಗೆ ಏನು, ಮುಂದಿನ ಹಂತ ಏನು ಪ್ರಮೋದ್? ರಂಗನಾಥ್, ಇವತ್ತು ಬೆಳಗಿನಿಂದಲೂ ಕೂಡ ಈ ಸುದ್ದಿನ ಟ್ರ್ಯಾಕ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಮುಖ್ಯಮಂತ್ರಿ ಪಾಳ್ಯದಲ್ಲಿ ಅಥವಾ ಮುಖ್ಯಮಂತ್ರಿ ನಿವಾಸದ ಸುತ್ತ ಅಥವಾ ಮುಖ್ಯಮಂತ್ರಿಗಳ ಆಪ್ತ ಸಚಿವರ ಬಳಗದಲ್ಲೂ ಕೂಡ ಒಂದು ರೀತಿಯಂತ ಕುತೂಹಲ ಜೊತೆಗೆ ಒಂದು ಆತಂಕ ಕೂಡ ಖಂಡಿತವಾಗ್ಲೂ ಮನೆ ಮಾಡಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇಲ್ಲಿ 2 ವಿಚಾರ ಇದೆ. ಒಂದು ಕಾನೂನಾತ್ಮಕ ತೀರ್ಪು, ಕಾನೂನಿನ ಹೋರಾಟ. ಅದರ ಜೊತೆಗೆ ಈಗ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿರೋಧಿ ಪಾಳ್ಯದಿಂದ ಅಥವಾ ವಿಪಕ್ಷಗಳಿಂದ ಎದುರಿಸಬೇಕಾದಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ವಿಚಾರವನ್ನು ಇವನ್ನ ತೀರ್ಪನ್ನು ಮುಂದಿಟ್ಕೊಂಡು ವಿಪಕ್ಷಗಳು ಹೇಗೆ ಹೆಣಿತಾವೆ ಅದು ಕೂಡ ಅಷ್ಟೇ ಪ್ರಬಲವಾಗುತ್ತೆ. ಅದು ಒಂದು. ಅದರ ಜೊತೆಗೆ ಪಕ್ಷದ ಒಳಗಡೆ, ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವಂಥ ಆಂತರಿಕ ರಾಜಕೀಯ ಏನಿರುತ್ತೆ ಅದು ಕೂಡ ಸಹಜವಾಗಿ ಗರಿಗೆದಿರುತ್ತೆ ರಂಗನಾಥ್. ಯಾಕಂದರೆ ಸಹಜವಾಗಿ ಈ ತೀರ್ಪನಿದೆ, ಪ್ರತಿಪಕ್ಷಗಳಿಗೂ ಕೂಡ ಅವ್ರು ಮಾಡ್ತಾ ಇರುವಂಥ ಆರೋಪಕ್ಕೆ ಕೋರ್ಟ್ನ ತೀರ್ಪಿನ ಬಲ ಸಿಕ್ಕಂತಾಗಿದೆ. ಹೀಗಾಗಿ ನಾವು ಮಾಡಿದಂಥ ಆರೋಪದಲ್ಲಿ ಈಗ ಕೋರ್ಟ್ ಕೂಡ ಸತ್ಯಾಸತ್ಯತೆಯನ್ನು ಹುಡುಕ್ತಾ ಇದೆ. ಮುಖ್ಯಮಂತ್ರಿಗಳ ಅರ್ಜಿನೇ ವಜಾಗೊಳಿಸಿ ನಮ್ಮ ಪರವಾದಂಥ ವಾದಕ್ಕೆ ಒಂದು ಮನ್ನಣೆ ಸಿಗ್ತಾ ಇದೆ. ಹಾಗಾಗಿ ತನಿಖೆ ಆಗಲಿ ಅನ್ನುವಂಥ ವಾದವನ್ನು ಮುಂದಿಡ್ತಾರೆ. ಹೀಗಾಗಿ ವಿಪಕ್ಷಗಳು ತನಿಖೆ ಆಗಲಿ ಅಂತ ಹೇಳುವಂಥ ಸಹಜ. ಆದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಏನಾಗುತ್ತೆ, ಈ ಒಂದು ವೇಳೆ ತನಿಖೆ ಆದರೆ ಈಗಾಗಲೇ ತನಿಖೆಗೆ ಅನುಮತಿ ಸಿಕ್ಕಂದ್ರೆ ಮುಂದೆ ಅಫ್ಕೋರ್ಸ್ ಇದು ಕಾನೂನಿನ ಹೋರಾಟ ಮುಂದುವರೆಯುತ್ತೆ. ವಿಭಾಗೀಯ ಪೀಠಕ್ಕೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಏನೇ ಆದರೂ ಕೂಡ ಈ ಮ್ಯಾಟ್ರ್ ಸುಪ್ರೀಂ ಕೋರ್ಟ್ನಲ್ಲಿ ಖಂಡಿತವಾಗ್ಲೂ ಎಂಡ್ ಆಗುತ್ತೆ ರಂಗನಾಥ್. ಅದು ನಿಮಗೆ ಗೊತ್ತಿರುವಂಥ ವಿಚಾರ. ಆದರೆ ಅಂತಿಮವಾಗಿ ಒಂದು ವೇಳೆ ತನಿಖೆ ಆಗಲೇಬೇಕು ಅಂತ ಆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವೇ FIR ದಾಖಲಾದರೆ ಆಗ ಅಧಿಕಾರದಲ್ಲಿದ್ದು ಮುಖ್ಯಮಂತ್ರಿಗಳು ತಮ್ಮ ಸ್ಥಾನವನ್ನು ನಿಭಾಯಿಸಬಹುದಾ ಅನ್ನುವಂಥ ಒಂದು ನೈತಿಕ ಪ್ರಶ್ನೆ ಕೂಡ ಬರುತ್ತೆ. ಹಿಂದೆ ಯಡಿಯೂರಪ್ಪನವರ ಪ್ರಕರಣ ನೋಡಿದ್ವಿ. ಯಡಿಯೂರಪ್ಪನವರ ಪ್ರಕರಣದಲ್ಲೂ ಕೂಡ ಇದೇ ರೀತಿಯಂಥ ಗಂಭೀರ ಆರೋಪ
ಬಂದಂತಹ ಸಂದರ್ಭದಲ್ಲಿ ನೇರವಾದಂಥ ಪ್ರಶ್ನೆಗಳನ್ನು ಎತ್ತಲಾಗಿತ್ತು. ಆಗ ಕಾಂಗ್ರೆಸ್ನವರು ಏನು ಹೇಳ್ತಾ ಇದ್ರು, ಅಥವಾ ಈಗ ಕಾಂಗ್ರೆಸ್ನವರ ವಾದ ಏನು ಅಂದ್ರೆ ರಂಗನಾಥ್, ಆಗ ಲೋಕಾಯುಕ್ತರ ವರದಿ ಇತ್ತು, FIR ದಾಖಲಾಗಿತ್ತು, ಅಥವಾ ತನಿಖೆ ಮಾಡಿ ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಪ್ರಶ್ನೆ ಮಾಡಿದ್ವಿ ಅಂತ ಹೇಳಿದರು. ಈಗ ಕೋರ್ಟ್ನ ಆಧಾರ ಇದೆ, ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ, ತನಿಖೆ ಆಗಲಿ ಅಂತ ಇದೆ. ಇಂಥ ಸಂದರ್ಭದಲ್ಲಿ ನೀವು ಯಾಕೆ ರಾಜೀನಾಮೆ ಕೊಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಇಡ್ತಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳಿಂದ ಒಂದು ವಿಪಕ್ಷಗಳು ಹೇಗೆ ನೋಡ್ತಾವೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ಪ್ರಶ್ನೆ ಕಾಂಗ್ರೆಸ್ ಮನೆಯೊಳಗೆ ಏನಾಗುತ್ತೆ ಅನ್ನೋದು ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ಅಫ್ಕೋರ್ಸ್ ತತ್ಕ್ಷಣಕ್ಕೆ ಏನೂ ಆಗಲ್ಲ, ಆದರೆ ಮುಂದಿನ ಹಂತದಲ್ಲಿ ಹೊಸ ಒಂದು ಅಧ್ಯಾಯದ ಆರಂಭ ಅಂದ್ರೆ ತಪ್ಪಾಗಲ್ಲ ರಂಗನಾಥ್. ಎಸ್, ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ವಿವರಗಳನ್ನು ಕೊಡ್ತೀವಿ.